ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತು ಡೇಟ್ ಬಂದು 4th ಮಾರ್ಚ್ ಗಾಯ್ಸ್. ಸೊ ಇವತ್ತಿನ ವಿಡಿಯೋ ಇವತ್ತೇ ರಿಲೀಸ್ ಆಗ್ತಿದೆ. ಸೊ ಕಾರಣ ಒಂದೇ, ಸೊ ನಮ್ಮ ಮನೆ ದೇವಸ್ಥಾನದಲ್ಲಿ ಜಾತ್ರೆ ನಡೀತಿದೆ. ಸೊ ದೇವಸ್ಥಾನ ಯಾವುದು ಏನು ಎತ್ತ ಮುಂದೆ ಹೇಳ್ತೀನಿ. ಲೈಕ್ ಅದು ಬಂದು ದೇವ್ರು ಬಂದು ಹೆಡ್ಡಳ್ಳಿ ಸಿದ್ದೇಶ್ವರ ಅಂತ. ಸೊ ಈಶ್ವರನಿಗೆ ಸಂಬಂಧಪಟ್ಟಿದ್ದ ದೇವರು. ಸೊ ಹೆಡ್ಡಳ್ಳಿಲಿರೋದು. ಸೊ ಹೆಡ್ಡಳ್ಳಿ ಈಶ್ವರ ಅಂತ. ಸೊ ಇದು ಸಮ್ 5 to 6 days ಕಂಟಿನ್ಯೂಸ್ ಜಾತ್ರೆ ನಡೆಯುತ್ತೆ. ಸೊ ಇವತ್ತು ಬಂದು ಕೊಂಡ ಇತ್ತು ಗೈಸ್. ಸೊ ಕೊಂಡ ಅಂದರೆ ಲೈಕ್ ಬೆಂಕಿ ಅಂದರೆ ಕೆಂಡದ ಮೇಲೆ ನಡೆಯುವುದನ್ನ ಕೊಂಡ ಅಂತ ಹೇಳ್ತಾರೆ. ಸೊ ಯಾರಿಗೆಲ್ಲ ಗೊತ್ತಿರಲ್ಲ ಅವ್ರಿಗೆ ಒಂದು ಸ್ವಲ್ಪ ಕ್ಲೀನಾಗಿ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಗೈಸ್. ಆ ಥರ ಕೊಂಡ ಆಯೋದಿತ್ತು. ಸೊ ಆ ಪೂಜೆಗೆ ಹೋಗಿದ್ದು. ಸೊ ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟು 3:30 4 o'clock ಹಂಗೆ ಇಲ್ಲಿಂದ ಬಿಟ್ಟು ಲೈಕ್ 5 o'clock 5:15 ಹಂಗೆ ಅಲ್ಲಿ ರೀಚ್ ಔಟ್ ಆಗಿ ಸೊ ಮುಗಿಸ್ಕೊಂಡು ಆಲ್ಮೋಸ್ಟ್ ಈಗ 11ಗೆ ವಾಪಸ್ ರಿಟರ್ನ್ ಬೇಕಾದು ಬ್ಯಾಂಗ್ಳೂರಿಗೆ. ಸೊ ಬಂದು ಅಂಗಡಿ ಓಪನ್ ಮಾಡಿ ಲೈಕ್ ಶಾಪ್ ಓಪನ್ ಮಾಡಿ ಸೊ ಪೂಜೆ ಮಾಡಿ, ಜಸ್ಟ್ ನಾವು ಪೂಜೆ ಮಾಡಿ ಸೊ ನೋಡ್ಬೋದು. ಸೊ ಕಂಪ್ಲೀಟಾಗಿ ಸೊ ಪೂಜೆ ಮಾಡಿಬಿಟ್ಟು ಇವಾಗ ಕುತ್ಕೊಂಡೆ ಗೈಸ್. ಒಂದು ಸ್ವಲ್ಪ ಅಪ್ಡೇಟ್ ಇತ್ತು, ಸ್ಟಾಕ್ ಅಪ್ಡೇಟ್ ಮಾಡೋದೆಲ್ಲ. ಸೊ ನಾನೇನು ಯೋಚನೆ ಮಾಡಿದೆ, ಸೊ ನಿನ್ನೆ ಮಾಡಿದ ವಿಡಿಯೋ ಇದೆ ಆ್ಯಕ್ಚುಲಿ. ಸೊ ಬೇಡ ಪರವಾಗಿಲ್ಲ, ಆ್ಯಕ್ಚುಲಿ ಇವತ್ತಿನ ಚೆನ್ನಾಗಿದೆ ಒಂಥರ. ಸೊ ಆಲ್ಮೋಸ್ಟ್ ಇವಾಗ ಟೈಮ್ ಆಗಿರೋದ್ರಿಂದ ಇವಾಗ ಎಡಿಟ್ ಮಾಡೋಕ್ಕೆ ಕೂರಬೇಕಾಗಿತ್ತು. ಸೊ ಇವತ್ತು ಎಡಿಟ್ ಮಾಡಿ ಬಿಡೋಣ. ಸೊ ಹಾಗಾಗಿ ಒಂದು ಸ್ವಲ್ಪ ಜನ ಬೇಗ ನೋಡ್ತಾರೆ, ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ವ್ಲಾಗು ಅಂದ್ಬಿಟ್ಟು ಒಂದು ಸ್ವಲ್ಪ ಯೋಚನೆ ಮಾಡಿ ಲೈಕ್ ಇವತ್ತೇ ಬಿಡೋಣ ಅಂತ ಮಾಡಿದೆ. ಮತ್ತು ಜಾತ್ರೆ ಇತ್ತು ಮತ್ತು ಹೆವಿ ಸೌಂಡ್ ಇತ್ತು, ವಾಯ್ಸ್ ಕೊಟ್ಟಿಲ್ಲ. ಲೈಕ್ ವಿತೌಟ್ ವಾಯ್ಸು ಆ ಸೌಂಡು ರಾ ಸೌಂಡಲ್ಲೇ ಹಾಕ್ತೀನಿ. ಲೈಕ್ ಟಮಟೆ ಸೌಂಡೆಲ್ಲ ಚೆನ್ನಾಗಿದೆ. ಸೊ ಬೇರೆ ಥರ ಸೌಂಡ್ ಆಗಿದ್ದರೆ ನಾನು ಮ್ಯೂಸಿಕ್ ಹಾಕ್ತಿದ್ದೆ. ಟಮಟೆ ಸೌಂಡೇ ಇರೋದು ಆಲ್ಮೋಸ್ಟು. ಸೊ ಹಾಕ್ತೀನಿ, ರಾ ವಿಡಿಯೋ ಹಾಕ್ತೀನಿ. ಕಂಟಿನ್ಯೂಸ್ ಆಗಿ ನೋಡ್ಕೊ ಬನ್ನಿ. ಲೈಕ್ ಕ್ಲಿಪ್ಸು ನೀವು ಮೇ ಬಿ ಇಷ್ಟ ಆಗಬಹುದು, ಇಷ್ಟ ಆಗದೇನೂ ಇರ್ಬೋದು ಕೆಲವೊಬ್ರಿಗೆ. ಸೊ ಜಾತ್ರೆ ಯಾವ ರೀತಿ ಇತ್ತು ಅಂತ ನೋಡ್ಕೊಬನ್ನಿ ಗೈಸ್. ಆಮೇಲೆ ನಾನು ಕಂಪ್ಲೀಟಾಗಿ ಇದ್ರ ಬಗ್ಗೆ ಮಾತಾಡ್ತೀನಿ.
ಬನ್ನಿ ದಯಮಾಡಿ ಈ ಕಡೆ ಬನ್ನಿ. ಅಲ್ಲಿ ಮೇಲಿರೋರು ಹೇಳಬೇಕು ಮುಂದೆ ನಿಂತಿರೋರ್ಗೆ. ಇವಾಗ ನಿಮ್ಗೆ ಬೀಳುತ್ತೆ ಬಿದ್ದಾಗ ಹೊಡೆದು ಪಡೆದು ಹೊಡೆದು ನೀವು ಅವ್ರಿಗೆ ತೊಂದರೆ ಆಯ್ತದೆ. ಕೊಂಡೋದಕ್ಕೆ ದಯವಿಟ್ಟು ದೂರದಲ್ಲಿರಿ. ಆ ಎನ್ನುಡಿ ಪಕ್ಕದಲ್ಲಿ ನಿಂತಿರ್ತಕ್ಕಂಥ 3 ಜನ ಭಕ್ತಾದಿಗಳನ್ನ ಯಾರು ಹಿಂದಕ್ಕೆ ಹಿಡಿದು ಹಾಕೊಳ್ರಪ್ಪ. ನೋಡ್ಲಿಕ್ಕೆ ಅವಕಾಶ ಆಗುತ್ತೆ. ದೇವಸ್ಥಾನ ಒಳಗಡೆಯಿಂದ ಬರುವಾಗ ದಯವಿಟ್ಟು ಎಲ್ಲರೂ ಬಂದ್ಬಿಡ್ಬೇಕು ಆಚೆ. ಕೊಂಡ ಬೀಸ್ತಾ ಇರ್ತಕ್ಕಂಥವ್ರಿಗೆ ದಯಮಾಡಿ ಇಲ್ಲಿ ಆರ್ಥಿಕ ತೆರಿಗೆಲ್ಲ ಅವ್ರು ಸ್ವಲ್ಪ ಹಿಂದಕ್ಕೆ ಹೋಗಕ್ಕೆ ನೀವು ಅವ್ರು ಮುಂದೆ ನಿಂತ್ಕೋಗಿ ಅವ್ರನ್ನ ಮುಂದೆ ಕೊಡಿ. ಕೊಂಡ ಬೀಸ್ತಾ ಇರ್ತಕ್ಕಂಥವ್ರಿಗೆ ಅಲ್ಲಿ ಫೋಟೋ ಪಡಿಸೋರಿಗೆ ಅವಕಾಶ ಮಾಡಿಕೊಡಿ. ದೂರ ನಿಂತ್ಕೊಳ್ಳೋ ಬಂದಿರ್ತಕ್ಕಂಥ ತಾಯಂದಿರು ಭಕ್ತಾದಿಗಳು ಸ್ವಲ್ಪ ದೂರ ನಿಂತು ಅವಕಾಶ ಮಾಡಿಕೊಡಿ. ದಸರಾ ಹೋಗೋದಕ್ಕೆ ಜಾಗ ಮಾಡಿಕೊಡಿ. ಕೊಂಡೋತ್ಸವ ಯಶಸ್ವಿಯಾಗಲು ಸಹಕರಿಸಬೇಕು ಅಂತ ಈ ತನಕ ಕಲಿತಿದೆ. ಸ್ವಲ್ಪ ಅಲ್ಲಿ ದಸರಾದಲ್ಲಿ ಅವಕಾಶ ಮಾಡ್ಕೊಳ್ಳಿ. ಅವಕಾಶ ಮಾಡ್ಕೊಳ್ಳಿ. ಅಲ್ಲಿ ಪೂಜೆ ಪುನಸ್ಕಾರಕ್ಕೆ ಅವಕಾಶ ಮಾಡಿಕೊಡಿ. ದೂರ ನಿಂತು ಬಂದಿರ್ತಕ್ಕಂಥ ತಾಯಂದಿರು ಕೊಂಡೋತ್ಸವ ಯಶಸ್ವಿಯಾಗಲು ಸಹಕರಿಸಬೇಕು ಅಂತ ಈ ಮೂಲಕ ಸಮಿತಿಯವರು ಮನವಿ ಮಾಡ್ತಿದ್ದಾರೆ.
ಶಾರ್ಟ್ ತೆಗೆದವರು ಅದು ಮಾಡ್ಕೊಳಲ್ಲ, ಕತ್ತಲ್ಲಿ ಸೇನೆ ನಿಂತಿರೋರ್ಗೆ ಈಗ ಇನ್ನೇನು ಕೊಂಡೋಗ್ಸಿದ ಸಮಯ ಅಂತಿಮ ಕಲಿತಾ ಇದೆ. ಶ್ರೀ ಸಿದ್ದೇಶ್ವರ ಸ್ವಾಮಿ ಉತ್ಸವವು ಕೊಂಡೋತ್ಸವ ಈಗ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಈಗ ಕೊಂಡವನ್ನು ಹಾಯುವಂಥ ಸಮಯ, ಕೊಂಡ ಹಾಯುವಂಥ ಸಮಯ. ದಯಮಾಡಿ ಭಕ್ತಾದಿಗಳು ಸ್ವಲ್ಪ ದೂರ ನಿಂತ್ಕೋಬೇಕು, ದೂರ ನಿಂತ್ಕೋಬೇಕು. ಈಗ ಕೊಂಡ ಆಯ್ತಾ ಇದೆ, ಪ್ರಸಾದ ಬರ್ತಾ ಇದ್ರೆ ಜಾಗ ಮಾಡಿಕೊಳ್ಳಿ. ಶ್ರೀ 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 ಸಿದ್ದೇಶ್ವರ ಸ್ವಾಮಿ ಸಾಧಾರಣಗಳಿಗೆ ಶ್ರೀ 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 ಸಿದ್ದೇಶ್ವರ ಸ್ವಾಮಿ ಸಾಧಾರಣಗಳಿಗೆ ದಯಮಾಡಿ ಒಂದೊಂದು 20 ಸೆಕೆಂಡ್ ದಯಮಾಡಿ ಸೈಡ್ ಬನ್ನಿ, ದಯಮಾಡಿ ಹಿಂದೆ ಬನ್ನಿ. ತುಂಬ ಅದ್ಭುತವಾಗಿ ಕಾಣ್ತಾ ಇದೆ. ಸ್ವಲ್ಪ ಹಿಂದೆ ಬಂದರೆ ಎಲ್ಲ ಸಂಪೂರ್ಣವಾಗಿ ಗೋಚರಿಸುತ್ತೆ. ಬನ್ನಿ, ಅಡ್ಡ ಇಂತಿನ ನೋಡಿ, ಮುಂದೆ ದೇವಸ್ಥಾನದ ಮುಂದೆ ಸ್ವಲ್ಪ ಜಾಗ ಮಾಡ್ಕೊಳಪ್ಪ. ಹಿಂದೆ ನಿಲ್ಲಿ, ದಯಮಾಡಿ ಜಾಗ ಮಾಡ್ಕೊಳ್ಳಿ. ಕೊಂಡ ಸ್ವಾಮಿಗಳಿಗೆ ಅವಕಾಶ ಮಾಡಿಕೊಡಿ. ದಯಮಾಡಿ ಇನ್ನೊಂದು 15-20 ಸೆಕೆಂಡ್ ದಯಮಾಡಿ. ಮತ್ತೊಮ್ಮೆ ಶ್ರೀ ಸಿದ್ದೇಶ್ವರ ಸ್ವಾಮಿಗೆ, ಶ್ರೀ ಸಿದ್ದೇಶ್ವರ ಸ್ವಾಮಿಗೆ, ಶ್ರೀ ಸಿದ್ದೇಶ್ವರ ಸ್ವಾಮಿ ಪಾದಾರವಿಂದಗಳಿಗೆ ಉತ್ಸವವು ಸಂಪೂರ್ಣವಾಗಿ ನಿಮ್ಮೆಲ್ಲರ ಸಹಕಾರದಿಂದ ಸಿದ್ದೇಶ್ವರ ಸ್ವಾಮಿಯ ಕೃಪೆಯಿಂದ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಮುಂದೆ ನಡೆತಕ್ಕಂಥ ಕಾರ್ಯಕ್ರಮಕ್ಕೆ ದಯಮಾಡಿ ಭಕ್ತಾದಿಗಳು ಸಾವಧಾನದಿಂದ ಅಲ್ಲಿ ಸಾವಧಾನದಿಂದ ಎಲ್ಲ ಕಾರ್ಯಕ್ರಮ ನಡೆಯಲಿಕ್ಕೆ ಅನುವು ಮಾಡಿಕೊಳ್ಳಿ. ಭಕ್ತಾದಿಗಳು ಈ ಕೊಂಡೋತ್ಸವದ ನಂತರ ಪ್ರಸಾದ ವ್ಯವಸ್ಥೆ ಇದೆ. ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿ ತಾವು ಸ್ವಾಮಿ ಕೃಪೆಗೆ ಪಾತ್ರ.
ಗೈಸ್ ಇವಾಗ ಏನು ನೋಡ್ಕೊ ಬಂದ್ರಲ್ಲ ಗೈಸ್ ಕ್ಲಿಪ್ಪಿಂಗ್ಸ್, ಇದು ಬಂದು ಎಡ್ಡಳ್ಳಿ ಸಿದ್ದೇಶ್ವರ ಅಂತ. ಸೊ ಎಡ್ಡಳ್ಳಿ ಸಿದ್ದಪ್ಪಾಜಿದು ಇದು ಜಾತ್ರೆ ನಡೆದಿರುವಂಥದ್ದು. ಸೊ ಈ ಜಾತ್ರೆಯಲ್ಲಿ ಮೇಯ್ನಾಗಿ ಕೊಂಡ ಆ್ಯಕ್ಚುಲಿ ನಾನು ನೋಡಿರೋ ಮಟ್ಟಕ್ಕೆ ಆಲ್ಮೋಸ್ಟ್ ಎಲ್ಲ ಕಡೆ ಯಾವ ರೀತಿ ಮಾಡ್ತಾರೆ ಅಂದರೆ, ಕೊಂಡನ ಫಸ್ಟು ದೇವರು ಆಯುತ್ತೆ, ಲೈಕ್ ದೇವ್ರು ಹೋಗುತ್ತೆ ಕೆಂಡದ ಮೇಲೆ. ಸೊ ಹೋದ್ಮೇಲೆ ಲೈಕ್ ಎಲ್ಲ ದೇವ್ರುಗಳ್ದೆಲ್ಲ ಮುಗಿದ್ಮೇಲೆ ಸ್ಪರ್ಧೆ ಲೈಕ್ ಆ ದೇವ್ರದ್ದೆಲ್ಲ ಮುಗಿದ್ಮೇಲೆ ಲೈಕ್ ನಾರ್ಮಲ್ ಪೀಪಲ್ ಹರಕೆ ಇರೋರು ಈ ಥರದವರು ಹೋಗೋಕ್ಕೆ ಬಿಡ್ತಾರೆ. ಸೊ ಲೈಕ್ ಕಾಮನ್ ಪೀಪಲ್ ಅಂದರೆ ಇವಾಗ ನಾನೇನಾರು ಹರಕೆ ಕಟ್ಕೊಂಡಿದ್ರೆ ನಾನು ಹೋಗಿ ಕೊಂಡ ಆಯ್ಬೋದು ಅನ್ನೋ ರೀತಿ ಇರುತ್ತೆ. ನಾನು ನೋಡ್ದಂಗೆ ಸುಮಾರು ಕಡೆ ಈ ಥರ ಇದೆ. ಬಟ್ ಇಲ್ಲಿ ಯಾವ ರೀತಿ ಅಂದರೆ ಬರೀ 3 ದೇವರು ಗೈಸ್, ವೀರ್ಗಾಸೆ. ಸೊ ವೀಡಿಯೋದಲ್ಲಿ ನೋಡಿರ್ತೀರ ಕ್ಲಿಪ್ಪಿಂಗ್ಸಲ್ಲಿ. ಸೊ ವೀರ್ಗಾಸೆ ಮತ್ತು ತಲೆ ಮೇಲೆ 2 ದೇವರು ಇದು ಮಾಡಿರ್ತಾರಲ್ಲ, ಸೊ ಅವ್ರು ಮಾತ್ರ ಇದನ್ನು ಆಯ್ಬೇಕು ಕೊಂಡನ. ಸೊ ಇದು ಮುಗಿದ ಮೇಲೆ ಲೈಕ್ ಕೊಂಡಾಗೆ ಲೈಕ್ ಇದಾಗ್ತಾರೆ, ಲೈಕ್ ಸಮ್ ಸೌದೆ ಆ ಥರ ಮತ್ತು ಧೂಪ ಅದನ್ನೆಲ್ಲ ಹಾಕ್ತಾರೆ. ಸೊ ಇದನ್ನು ನಾವೆಲ್ಲ ಕೊಂಡ ಹಾಯೋಕ್ಕಾಗಲ್ಲ. ಅದಾದಮೇಲೆ ಕೊಂಡದ ಸುತ್ತಬೇಕಾದ್ರೆ ಉಳು ಸೇವೆ ಥರ ಮಾಡ್ಬೋದು. ಸೊ ಗೈಸ್ ಇದು ಈ ರೀತಿ ನಡೆದಿರೋದು. ಸೊ ಇದ್ರದ್ದು ಲೊಕೇಶನ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಬಸಪ್ಪ ಎಲ್ಲ ಇರುತ್ತೆ, ಅದು ತುಂಬ ಪವರ್ಫುಲ್ಲು. ಸೊ ಯಾರ್ಯಾರಿಗೆಲ್ಲ ಗೊತ್ತಿರುತ್ತೋ ಅವ್ರಿಗೆ ಮೇ ಬಿ ಅರ್ಥ ಆಗಬಹುದು, ಗೊತ್ತಿಲ್ಲದೆ ಇರೋರ್ಗೆ ಒಂದು ಸ್ವಲ್ಪ ಕಷ್ಟ. ಲೈಕ್ ಆ ಬಸಪ್ಪ ಇರತ್ತವು ಲೈಕ್ ಪಾದ ಕೇಳೋ ಥರ ಎಲ್ಲ ಇರುತ್ತೆ ಪದ್ಧತಿ. ಸೊ ಅದನ್ನೆಲ್ಲ ಯಾರಿಗಾರ ಗೊತ್ತಿದ್ರೆ ಲೈಕ್ ಪಾದ ಕೇಳ್ಬೋದು. ಸೊ ಇಫ್ ಇನ್ ಕೇಸ್ ನೀವು ಹೋದಾಗ ಬಸಪ್ಪ ಅವೈಲಬಲ್ ಇದ್ದರೆ ಅಲ್ಲಿ ದೇವಸ್ಥಾನದಲ್ಲಿದ್ದರೆ ಪಾದ ಎಲ್ಲ ಕೇಳ್ಬೋದು. ಸೊ ಅದೆಲ್ಲ ಒಂದು ಸ್ವಲ್ಪ ನಂಬಿಕೆ ಇದೆ, ಇಲ್ಲಿ ಚೆನ್ನಾಗಿದೆ. ಸೊ ಈ ರೀತಿ ನಡೆಯುತ್ತೆ ಗೈಸ್. ಇದು ನಮ್ಮ ಮನೆ ದೇವರು. ಸೊ ನಾವು ಬಂದು ಗೌಡ್ರು. ಆ್ಯಕ್ಚುಲಿ ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ನಾವು ಬಂದು ಪಕ್ಕಾ ಗೌಡ್ರು, ಮಂಡ್ಯದ ಗೌಡ್ರು ನಾವು. ಸೊ ಹಂಗಾಗಿ ಸೊ ಇವತ್ತು ಜಾತ್ರೆ ಇದ್ದಿದ್ದ ಕಾರಣ ಸೊ ಇವತ್ತು ಇದಕ್ಕೆ ಹೋಗಿ ಮುಗಿಸ್ಕೊಂಡು ಗೈಸ್ ಇವಾಗ ಜಸ್ಟ್ ಬಂದು ಶಾಪ್ ಓಪನ್ ಮಾಡಿ ಕೂತಿದ್ದೀನಿ. ಸೊ ಗೈಸ್ ಇದು ಯಾವ ರೀತಿ ಇತ್ತು ಅಂದರೆ ವಿಡಿಯೋ ಯಾವ ರೀತಿ ಇತ್ತು ಏನು ಎತ್ತ ಒಂದು ಸ್ವಲ್ಪ ಕಮೆಂಟ್ ಮಾಡಿ, ನಮಗೂ ಸ್ವಲ್ಪ ಸ್ಯಾಟಿಸ್ಫೈ ಆಗುತ್ತೆ ನೋಡಿ. ಸೊ ಖುಷಿ ಆಗುತ್ತೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಲವ್ ಯು, ಬಾಯ್.